ನಂಬರ್ ಪ್ಲೇಟೇ ಇಲ್ಲ. ಹಾಂ, ಇದು ಫ್ರಂಟ್ ಟು ಬ್ಯಾಕು ನಂಬರ್ ಪ್ಲೇಟೇ ಇಲ್ವಲ್ಲ ನಿನ್ನ ಗಾಡಿದು? ಯಾವುದು ಗಾಡಿ ನಂಬರೇ ಇಲ್ವಲ್ಲ ಇದ್ರಲ್ಲಿ ಆ್ಯಪಲ್ಲಿ? ಯಾವ ಗಾಡಿ ಆದರೂ ಸರಿ ಗಾಡಿ ನಂಬರ್ ಬರ್ಬೇಕು ತಾನೇ ಆ್ಯಪಲ್ಲಿ? ಹ್ಞೂ, ತೋರಿಸು, ಅದೆಲ್ಲ ಐತೆ. ಗಾಡಿ ನಂಬರೇ ಇಲ್ವಲ್ಲ? ಈಗ ಬುಕ್ಕಿಂಗ್ ಆ್ಯಪಲ್ಲಿ ಗಾಡಿ ನಂಬರ್ ಬರಬೇಕು. ನಂಬರ್ ಪ್ಲೇಟ್ ಇಲ್ಲ. ಇದು ಯಾವ್ದನ್ನು ಗಾಡಿ? ನಿನ್ನ ಗಾಡಿ ಗ್ಯಾರೇಜಲ್ಲಿ ಬಿಟ್ಟಿದ್ಯಾ? ಹೋಗ್ಲಿ, ನಿನ್ನ ಗಾಡಿ ಅನ್ನೋದಕ್ಕಾದ್ರೂ ಇಲ್ಲೇನು ಪ್ರೂಫೇ ಇಲ್ವಲ್ಲ. ಯಾರ್ದೋ ಗಾಡಿ ನಿಂಗೆ ಎತ್ಕೊಂಬಂದಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಆದರೆ ನಿಮ್ಮ ಫ್ರೆಂಡ್ ಕತೆ ಏನಾಗಬೇಕು? ಈಗ ಹೇಳ್ತೀನಿ ಕೇಳಪ್ಪ, ಆಯ್ತು, ಈಗ ನಾನು ಬಂದೆ ಅನ್ಕೋ, ಹೆಚ್ಚು ಕಡಿಮೆ ಆಗಿ ನನ್ನ ಕೈಯ ಕಾಲ ಮುರಿದೈತಿಲ್ಲ, ಪ್ರಾಣನೇ ಹೋಯ್ತು ಅನ್ಕೊಳಪ್ಪ, ಈಗ RC ಓನರ್ ಮೇಲೆ ಕೇಸ್ ಆಯ್ತದೆ, ನಿನ್ನ ಫ್ರೆಂಡು ಪಾಪ ಅವನೇನಾಗಬೇಕು? ನಿನ್ನ ಗಾಡಿ ಗ್ಯಾರೇಜಲ್ಲಿ ಐತಪ್ಪ, ನಿನ್ನ ಗಾಡಿ ಎತ್ಕೊಂಬರ್ಬೇಕು, ಕೇಸ್ ಆದರೆ ನಿನ್ನ ಮೇಲೆ ಆಯ್ತದೆ, ನೀನು ಕೋರ್ಟ್ ಕಲಿತೀಯಾ. ನಿಮ್ಮ ಫ್ರೆಂಡ್ ಪಾಪ ಅವನೇ ಯಾಕೆ ಅಮಾಯಕ ಆಗಬೇಕು? ಗುರು, ನೀನು ಏನಾದ್ರು ಮಾಡ್ಕೋ, ಇವಾಗ ನಾನು ಮಾರತಳ್ಳಿ ಬುಕ್ ಮಾಡಿರೋದು, ದುಡ್ಡು ಜಾಸ್ತಿ ತೋರಿಸೋದಕ್ಕೆ ಓಡ್ ಬಂದಿದ್ಯಾ, ಆಯಿತು, ನೀನು ಮಧ್ಯಾಹ್ನ ಹೆಂಗೆ ಹೋಗ್ಬಿಡ್ತೀಯ ಅಲ್ಲಿಗೆ? ಈಗ ನಿನಗೆ ಮೊನ್ನೆ ಕೋರ್ಟ್ ಈಗ ಒಂದು 2-3 ದಿನದ ತೀರ್ಪು ಕೊಟ್ಟೈತೆ, ಗೊತ್ತಿಲ್ವ ತೀರ್ಪು ಕೊಟ್ಟಿರೋದು? ವೈಟ್ ಬೋರ್ಡಲ್ಲಿ ಸರ್ಕಾರ ಗೈಡ್ಲೈನ್ಸ್ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರನ್ ಆಗಬಾರ್ದು ಅಂತ ಹೇಳೈತೆ. ನನ್ನ ಮಕ್ಕಳಿಗೆ ರ್ಯಾಪಿಡೋದವ್ರಿಗೆ ನಿಮ್ಮಂಥ ಮಿಕಗಳು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ನಿಮ್ಮಂಥವ್ರನ್ನೆಲ್ಲ ಬಳಸ್ಕೊಂಡು ನನ್ನ ಮಕ್ಕಳು ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಅಂದಂಗೆ ಬಿಸ್ನೆಸ್ ನಡೆಸ್ತವ್ರೆ. ಅದನ್ನು ಬಳಸ್ಕೊಂಡು ನೀನು ಕಂಡೋರ್ ಗಾಡಿ ಎತ್ಕೊಂಬಂದು ಪಿಕಪ್ ಬಂದಿದೆಯಲ್ಲ, ಏನು ಹೇಳ್ಬೇಕು ನಿನಗೆ? ಏನು ಮಾಡಲಿ? RTOದವ್ರು ಹಿಡ್ಕೊಡ್ಲಾ ಇಲ್ಲ ಟ್ರಾಫಿಕ್ ಪೊಲೀಸವ್ರು ಹಿಡ್ಕೊಡ್ಲಾ? ಹೈಕೋರ್ಟ್ ಹೇಳಿರೋದೇ ಇಷ್ಟು, ಸರ್ಕಾರ ಗೈಡ್ಲೈನ್ಸ್ ಕೊಡೋವರೆಗೂ ಆ್ಯಪಲ್ಲಿ ರನ್ ಮಾಡಬಾರ್ದು ಅಂತ. ನೀವೆಲ್ಲ ಯಾಕೆ ಇವ್ರಿಗೆ ಸಪೋರ್ಟ್ ಮಾಡೋದು? ಅವರು ಲೈಸೆನ್ಸೇ ತಗೊಂಡಿಲ್ರ ಅವರು. ಈಗ ನಿನಗೆ ಬೈಕ್ ಲೈಸೆನ್ಸ್ ಇಲ್ಲ ಅಂದರೆ, 2 ವೀಲರ್ ಓಡ್ಸೋಕ್ಕೆ ಲೈಸೆನ್ಸ್ ಇಲ್ಲ ಅಂದರೆ ನೀನು ಓಡ್ಸೋದು ತಪ್ಪ ಸರಿನಾ? ಈಗ ಅವನು ಅಗ್ರಿಗೇಟರ್ ಲೈಸೆನ್ಸೇ ತಗೊಂಡಿಲ್ಲ, ಲೈಸೆನ್ಸ್ ಇಲ್ಲದೇ ಅವ್ನು ಬಿಸ್ನೆಸ್ ನಡೆಸ್ತವನೆ, ಅಂಥವ್ನಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ, ಒಬ್ಬ ಕಳ್ಳನಿಗೆ ಇನ್ನೊಬ್ಬ ಸಪೋರ್ಟ್ ಮಾಡಿದ್ರೆ ನಮ್ಮ ಮೇಲೂ ಕೂಡ ತಪ್ಪೇ ತಾನೆ? ಅಗ್ರಿಗೇಟರ್ ಲೈಸೆನ್ಸ್ ಬರೀ ಕಾರಿಗೆ ಮಾತ್ರ ಕೊಡೋಕೆ ಬರೋದು, ಆಟೋ ಓಡಿಸ್ಕೋ, ಸ್ಕೂಟ್ರ್ ಓಡಿಸ್ಕೋ ಅಂತ ಅಲ್ಲ ಕೊಟ್ಟಿರೋದು. ಲೋ ಅಪ್ಪಿ, 2 ವರ್ಷದಿಂದ ನೀನು ಇದರಲ್ಲಿ ಇದೆಯಾ ಅಂತ ಇಲ್ಲಿ ತೋರಿಸ್ತೈತೆ. ನಿನ್ನ ಸೇವೆನ ಇದರಲ್ಲಿ 2 ವರ್ಷದಿಂದ ಕೊಟ್ಟಿದ್ಯಾ ಅಂತ ಇದ್ರಲ್ಲಿ ತೋರಿಸ್ತೈತೆ. ಇಲ್ಲೇ ಐತಲ್ಲ ನಿನ್ನ ಸೇವೆ ಇರೋದೇ 2 ವರ್ಷದಿಂದ ಮಾಡ್ತಿದ್ಯಾ ಅಂತ. ಆಯ್ತು, ಯಾವಾಗನ ಕ್ರಿಯೇಟ್ ಮಾಡ್ಕೋ, 2 ವರ್ಷದಿಂದ ಬಿಸ್ನೆಸ್ ಅಲ್ಲಿ ಇದೆಯಾ ಅಂತ ಇದು ತೋರಿಸ್ತಾ ಇರೋದು ಇವನ್ ಲೆಕ್ಕಾಚಾರದಲ್ಲಿ. ನೀನ್ ನೋಡಪ್ಪ, ನೀನ್ ಕೆಲಸ ಮಾಡೋ ಬಿಡು. ಇವಾಗ ನೀನ್ ಸೇರ್ಪಡೆ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮಾಡಿದ್ಯಲ್ಲ 19,120 ರೂಪಾಯಿ. ಜನವರಿ ತಿಂಗಳಲ್ಲಿ ಮಾಡಿದ್ಯಾ? ಜನವರಿಲೇ ಮಾಡಿದ್ಯಲ್ಲ ಗುರು. ಅಲ್ಲ, ನೀನು ಯಾವುದೋ ಮಾಡಿಲ್ದಿರೋ ತಿಂಗಳು ತೋರಿಸ್ಬೇಡ. ಇದೇ ಬೈಕ್ ಇಟ್ಕೊಂಡು ಮಾಡ್ತಾ ಇದೆಯಾ? ನಿಮ್ಗೆಲ್ಲ ಏನರ ಮಾಡ್ಬೇಕಲ್ಲ, ಅಷ್ಟು ಬಗೆಯಲ್ಲಿ ಹೇಳಿದ್ರು ನೀವೆಲ್ಲ ಈ ತಪ್ಪು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮನ್ನು ಏನು ಮಾಡ್ಬೇಕು ಹೇಳು? ರ್ಯಾಪಿಡೋದವನು ಫೋನ್ ಮಾಡಿಬಿಟ್ಟು, ಸರ್ ಹಿಂಗೆ ಡ್ರೈವರ್ ಅಸೋಸಿಯೇಷನ್ ಅವ್ರು ಗಾಡಿ ಹಿಡ್ದವ್ರೆ, ನನ್ನ ಗಾಡಿನ RTOಗೆ ಸರೆಂಡ್ರ್ ಮಾಡ್ತೀನಿ, ನಿನ್ನ DLನ ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತೀವಿ ಅಂತ ಹೇಳ್ತವ್ರೆ. ಹೈಕೋರ್ಟ್ ಏನೋ ಹೇಳಿದೆಯಂತಲ್ಲ, ಸರ್ಕಾರ ಗೈಡ್ಲೈನ್ಸ್ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಆ್ಯಪಲ್ಲಿ ರನ್ ಮಾಡಬಾರ್ದು ಅಂತ. ನೀವು ಯಾಕ್ರಿ ನಮ್ಮಂಥವ್ರನ್ನ ಹಿಂಗೆ ಬಳಸ್ಕೊಂಡು ನಮಗೆಲ್ಲ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಆಯಿತು, ಫೋನ್ ಮಾಡಿಕೊಡು, ಮಾತಾಡ್ತೀನಿ. ನೀವೆಲ್ಲ ಹಿಂಗೆ ಮಾಡಿದ್ರೆ, ಈಗ ನೋಡೋದು ಒಂದು ಮಾತು ಹೇಳ್ತೀನಿ ಕೇಳೋ ಪಿಲೈ. ನಿಮ್ಮ ತಂದೆ ಆಟೋ ಡ್ರೈವರು ಅಂತ ಅನ್ಕೋ, ಇಲ್ಲ ನಿಮ್ಮ ತಂದೆ ಕ್ಯಾಬ್ ಡ್ರೈವರು ಅಂತ ಅನ್ಕೋ. ನಿನ್ನ ತಂದೆ ತಾಯಿ ದುಡಿದು ನನ್ನ ಮಗನ ಒಳ್ಳೇದಾಗಲಿ ಅಂತ ಸಾಕ್ತಾರೆ ಅಂತ ಅನ್ಕೊಳ್ಳೋಣ. ನಾನು ಹೇಳೋದು, ನೀನು ಹಿಂಗೆ ವೈಟ್ ಬೋರ್ಡಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಜೈಲಿಗೆ ಹೋಗಿ ಕೂತ್ಕೊಂಡ್ರೆ ನಿಮ್ಮ ತಂದೆ ತಾಯಿ ಇದೀರಿ ಏನಾಗಬೇಕು? ಪಾಪ ಅವ್ರು ಆಟೋ ಓಡಿಸ್ತಾರೋ ಕ್ಯಾಬ್ ಓಡಿಸ್ತಾರೋ, ನನ್ನ ಮಗ ಜೈಲಲ್ಲಿ ಕೂತವನೇ ಈ ಥರ ರ್ಯಾಪಿಡೋ ಓಡಿಸ್ಕೊಂಡು ಅಂದರೆ ಪಾಪ ಅವ್ರಿಗೆ ಹೆಂಗಾಗ್ಬೇಕು ಹೇಳು? ತುಂಬ ಜನ ಇದೇ ಮಾಡ್ತಾ ಇರೋದು. ಅವ್ನ ತಂದೆ ಆಟೋ ಓಡಿಸ್ತಿರ್ತಾನೆ, ಮಗ ರ್ಯಾಪಿಡೋ ಬೈಕಲ್ಲಿ ಓಡಿಸ್ತಾನೆ, ಓಲಾ ಊಬರ್ ಬೈಕಲ್ಲಿ ಓಡಿಸ್ತಿರ್ತಾನೆ. ನಮ್ಮ ಅಪ್ಪನ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀನಿ ಅಂತ ಯೋಚನೆ ಮಾಡಲ್ಲ ಅವರು. ಅಂಥವ್ರು ಅವರೇ ಏನು ಮಾಡ್ತೀರಾ? ನಿಮ್ಮನ್ನೆಲ್ಲ ಬಳಸ್ಕೊಂತವ್ರು ಇವ್ರುಗಳು. ಇವೆಲ್ಲ ಯಾವತ್ತು ಬುದ್ಧಿವಂತರಾಗ್ತಿರೋ ಏನು ಕತೆನೋ ಒಂದೂ ಗೊತ್ತಿಲ್ಲ. ಫೋನ್ ಮಾಡೋ ಅವನಿಗೆ, ಫೋನ್ ಹಾಕಿ. ಕ್ಯಾನ್ಸಲ್ ಮಾಡಿಸ್ದೆ, ಅವ್ನು ಯಾರೋ ಬಂದ ಅಂದ್ಬಿಟ್ಟು ಈಗ ನೀನು ಫೋನ್ ಮಾಡ್ತೀಯಾ, ನನಗೆ ಬಂದೈತೆ ಆರ್ಡ್ರು ಅಂತ. ಮಾಡ್ತೀಯ ಇನ್ನೊಂದು ಸರಿ? ಬೈಕ್ ಮಾಡ್ತೀಯಾ? ಕ್ಯಾನ್ಸಲ್ ಮಾಡು, ರೈಡ್ ಕ್ಯಾನ್ಸಲ್ ಮಾಡು.
ಪಾಪ ಆ ಹುಡುಗನ್ ಯಾರ್ದ ಕಂಡೋರ್ ಗಾಡಿ ಎತ್ಕೊಂಡ್ ಬಂದಿದ್ಯಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಹುಡುಗನ ಪಾಡು ಏನಾಗಬೇಕು? ಕ್ಯಾನ್ಸಲ್ ಮಾಡು. ಇದು ಮಾಡೋ ಬದಲು ಫುಡ್ ಡೆಲಿವರಿ ಮಾಡ್ರಿ. ಏನ ನೋಡ ಅಲ್ಲಿ ಇಲ್ವಾ, ಅಲ್ಲಿ ಡೊಮಿನೋಸ್ ಪಿಜ್ಜಾ, ಡೊಮಿನೋ ಮಾಡ್ರಿ. ಹಾಂ ನೋಡಿ, ನಿನ್ನ ಕ್ಯಾನ್ಸಲ್ ಆಯಿತು, ಇನ್ಯಾರಿಗೆ ಆಗ್ತಾನೋ ಗೊತ್ತಿಲ್ಲ, ಇನ್ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ. ಲುಕ್ಕಿಂಗ್ ಇನ್ನೊಬ್ಬನಿಗೆ ಆಗ್ತೀನಿ ವೆಯ್ಟ್ ಮಾಡು ಅಂತ ಹೇಳ್ತಾವನೆ. ಅದೆಷ್ಟು ಜನ ಬರ್ತಾರೋ ಬರಲಿ, ಇನ್ನೊಂದ್ಸರಿ ಮಾಡಲ್ವಾ? ಇವತ್ತೇ ಲಾಸ್ಟ್. ಇದ್ರ ಬದಲು ಬೇರೆದು ಮಾಡು. ಒಂದು ಆಟೋ ಸೆಕೆಂಡ್ಸಲ್ಲಿ ಆಟೋ ಸಿಗ್ತವೆ, ಸೆಕೆಂಡ್ಸಲ್ಲಿ ಕಾರ್ ಸಿಗ್ತವೆ, ತಗೊಂಡು ಕಾರ್ ಓಡಿಸು, ಎಲ್ಲೋ ಬೋರ್ಡ್ ಓಡಿಸು, ನಿನಗೂ ತೊಂದರೆ ಇರಲ್ಲ. ಏನೇ ತೊಂದರೆ ಆದರೂ ಡಾಕ್ಯುಮೆಂಟ್ ಇರ್ತವೆ, ಎಲ್ಲ ಕ್ಲೈಮ್ ಆಗ್ತವೆ. ಇದರಲ್ಲಿ ಏನು ಸಿಗ್ತದೆ ಮಣ್ಣಂಗಟ್ಟೆ? ನೀನೇ ಹೋಗಿ ಜೈಲಲ್ಲಿ ಕೂತ್ಕೊಬೇಕಾಯ್ತದೆ. ಲಕ್ಷ ಪರಿಹಾರ ಕೇಳಿದ್ರೆ ಎಲ್ಲಿಂದ ಕೊಡ್ತಿರಪ್ಪಿ? ಆಯ್ತು ಹೊರಡು.